ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ರೈತರ ಹತ್ರ ಕನ್ನಡದಲ್ಲಿ ಮಾತಾಡೋದಿಲ್ಲ ಸರಿಯಾಗಿ ಒಂದ್ಸಲ. ನೀನು ಕನ್ನಡದಲ್ಲಿ ಮಾತಾಡು. ನಾವು ರಾಜೀನಾಮೆ ಕೊಟ್ಟು ಹೋಗಪ್ಪ, ಕನ್ನಡ ಕಲಿಯೋರೆ ಅಂತ. ಹೋರಾಟ ಮಾಡ್ತೀವಿ, ದಯವಿಟ್ಟು ನೀನು ನಿನ್ ಜೊತೆ ವ್ಯವಹಾರ ಮಾಡಲ್ಲ ನಾನು. ನೀನ್ ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ? ಕನ್ನಡದಲ್ಲಿ ಮಾತಾಡು ಅಂತ ಹೇಳಬೇಕು. ಆಮೇಲೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ನಾವು ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಕನ್ನಡದಲ್ಲೇ ವ್ಯವಹರಿಸ್ತೇನೆ ಅಂತ ಹೇಳಿ ಶಪಥ ಮಾಡಬೇಕು. ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ. ಯಾಕಂತಂದ್ರೆ ಇವತ್ತು ನೀವು ಬೆಂಗಳೂರಿಗೆ ಹೋದ್ರೆ ನಾವು ಕರ್ನಾಟಕದಲ್ಲಿ ಇದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದೀವೋ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಕನ್ನಡದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಕನ್ನಡದ ವಾತಾವರಣ ಸೃಷ್ಟಿಯಾಗಬೇಕು, ಅನಿವಾರ್ಯತೆ ಆಗಬೇಕು. ಕನ್ನಡ ಕಲೀಲೇಬೇಕು ಅಂತ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ರೈತರ ಹತ್ರ ಕನ್ನಡದಲ್ಲಿ ಮಾತಾಡಲ್ಲ, ಅದನ್ನು ಆದೇಶ ಮಾಡಬೇಕು ಅಂತ ಕೇಳಿ. ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ರೈತರ ಹತ್ರ ಕನ್ನಡದಲ್ಲಿ ಮಾತಾಡೋದಿಲ್ಲ ಸರಿಯಾಗಿ ಒಂದ್ಸಲ. ನೀನು ಕನ್ನಡದಲ್ಲಿ ಮಾತಾಡು. ನಾವು ರಾಜೀನಾಮೆ ಕೊಟ್ಟು ಹೋಗಪ್ಪ, ಕನ್ನಡ ಕಲಿಯೋರೆ ಅಂತ. ಹೋರಾಟ ಮಾಡ್ತೀವಿ, ದಯವಿಟ್ಟು ನೀನು ನಿನ್ ಜೊತೆ ವ್ಯವಹಾರ ಮಾಡಲ್ಲ ನಾನು. ನೀನ್ ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ? ಕನ್ನಡದಲ್ಲಿ ಮಾತಾಡು ಅಂತ ಹೇಳಬೇಕು. ಹೇಳಿದೀವಿ, ಆದ್ರೂ ಒಂದ್ಸಲ ಕಲಿಬೇಕು. ಅವರು 6 ತಿಂಗಳಲ್ಲಿ ಕಲಿಬೇಕು ಸಾಹೇಬ್ರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಕನ್ನಡದಲ್ಲಿ ಈಗ ಇವರು ಇಳಂಗೋವನ್ ಇದ್ದಾರೆ ತಮಿಳುನಾಡಿನಲ್ಲಿ. ಕನ್ನಡ ಮಾತಾಡ್ಕೊಂಡು ಬದುಕಕ್ಕಾದಲ್ಲಿ, ಹಾಗೆ ಇಲ್ಲೂ ಕೂಡ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಲ್ವಾ? ಅದು ಮಾಡದಿದ್ರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಏಕೀಕರಣ ದಿನನೇ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ನಾವು. ದೇವರಾಜ ಅರಸರವರು 1956 ನವೆಂಬರ್ 1ನೇ ತಾರೀಕು ಏಕೀಕರಣ ಆಯಿತು. ಕರ್ನಾಟಕ ಏಕೀಕರಣ ಆಯಿತು. ಕನ್ನಡ ಮಾತಾಡೋರೆಲ್ಲ ಒಂದು ಅಂಬ್ರೆಲ್ಲಾ ಕೆಳಗಡೆ ಬರಬೇಕು ಅಂತ ಆಯಿತು. ಇನ್ನು ಪೂರ್ಣ ಆಗಿಲ್ಲ. ಆ ದಿನನೇ ನಾವು ಆದರೂ ಕೂಡ 73 ನವೆಂಬರ್ 1ನೇ ತಾರೀಕಿನವರೆಗೆ ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು ಯಾರವರು? ಏನ್ ಮಾಡಿದ್ದಾಳೆ? ಕೂತ್ಕೊಳ್ಳಮ್ಮ, ಕೂತ್ಕೋ. ಎಲ್ಲ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಹುಡುಗಿ ಅವಳೇನ್ ನೋಡ್ತಾ ಇದ್ದೆ? ನಾವೆಲ್ಲರೂ ಕೂಡ ಕನ್ನಡಿಗರಾಗೋಣ ಅಷ್ಟೇ ಅಲ್ವಾ? ಹಾಗಂತೇಳಿ ಇಂಗ್ಲಿಷ್ ಕಲಿಬಾರದು, ಬೇರೆ ಭಾಷೆ ಕಲಿಬಾರದು ಅಂತ ನಾವು ಹೇಳಕ್ ಹೋಗಲ್ಲ. ಬೇರೆ ಭಾಷೆನೂ ಕಲೀರಿ, ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಅಷ್ಟೇ.
ಸೊ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. 73ರವರೆಗೆ ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅಲ್ವಾ. ಬಹಳ ಜನ ಏಕೀಕರಣ ಆಗ್ಲಿಕ್ಕೆ ಹೋರಾಟ ಮಾಡಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೆಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ನಿಮಗೂ ಎಲ್ಲ ಬೇಸರ ಆಗ್ಬಿಟ್ಟದೆ ಕೇಳಿ ಕೇಳಿ ಭಾಷಣ ಬೆಳಿಗ್ಗೆ. ಪ್ರೊಫೆಸರ್ ರವಿವರಕುಮಾರ್ ಅವರಿಗೆ ನೀನು ಓಕೆ ನೀವು ಹೇಳಿದಿರಲ್ಲ, ಅದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ. ರವಿವರಕುಮಾರ್ ಅವರ ಮಡದಿ ಶ್ರೀಮತಿ ಶಾರದಾ ಅವರಿಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯುಷು ಆರೋಗ್ಯ ಎಲ್ಲ ದೊರಕಲಿ, 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನನಗಿಂತ ಚಿಕ್ಕವರು ಇರಬೇಕು. ರವಿವರ್ಮಕುಮಾರ್ ನನಗಿಂತ 7 ವರ್ಷ ಚಿಕ್ಕವರು ಇರಬೇಕು. ನಾನಂತೂ 100 ವರ್ಷ ಇದ್ದೇ ಇರ್ತೀನಿ. ಮಹಾತ್ಮ ಗಾಂಧೀಜಿಯವರಿಗೆ ಒಂದ್ಸಾರಿ ಅವರ ಅಭಿಮಾನಿ ಪತ್ರ ಬರೀತಾರೆ. ಏನಂತ ಅಂತಂದ್ರೆ, ನೀವು 100 ವರ್ಷ ಬಾಳಿ ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು? ನೀನು 100 ವರ್ಷ ಕಡಿಮೆ ಹೇಳ್ಬಿಟ್ಟಿದ್ಯಾ, ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಉತ್ತರ ಬರೀತಾರೆ. ಅದರಿಂದ ನಾನಂತೂ ಅನ್ಕೊಂಡಿದ್ದೀನಿ 100 ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ವಾ. ಈಗ ನನಗೆ 78 ತುಂಬಿ 79ನೇ ವರ್ಷ 3 ತಿಂಗಳು ಆಗೋಯ್ತು. 4ನೇ ತಿಂಗಳು ನಡೀತಾ ಇದೆ. ಅದರಿಂದ ಅವರಿಗೆ ಆಯುಸ್ಸು ಆರೋಗ್ಯ, ಇದು ಸಂಪತ್ತೇನು ಬೇಡ, ಆಯುಸ್ಸು ಆರೋಗ್ಯ ಕೊಡ್ಲಿ, ಇನ್ನೊಂದಷ್ಟು ಸಮಾಜದ ಕೆಲಸ ಮಾಡಲಿ ಅಂತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಮುಂದಿನ ವರ್ಷ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.